ಬಿಜೆಪಿ ಶಾಸಕ ಮುನಿರತ್ನ ಅಶ್ಲೀಲ ಆಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಕ್ಕಲಿಗ ಸಮುದಾಯದ ಬಹುತೇಕ ನಾಯಕರು ಮುನಿರತ್ನ ವಿರುದ್ಧ ಸಿಡಿದೆದ್ದಿದ್ದಾರೆ. ಬಿಜೆಪಿ ಶಾಸಕ ಮುನಿರತ್ನ ಅಶ್ಲೀಲ ಆಡಿಯೋ ಪ್ರಕರಣ ಇದು. ಬಿಜೆಪಿ ಶಾಸಕನ ವಿರುದ್ಧ ಸಿಡಿದೆದ್ದಿದೆ ಒಕ್ಕಲಿಗ ಸಮುದಾಯ. ಸಿಎಂಗೆ ದೂರು ನೀಡಿದೆ ಒಕ್ಕಲಿಗ ಸಮುದಾಯದವರು. ಅಂದರೆ ಒಕ್ಕಲಿಗ ಸಚಿವರು ಮತ್ತು ಶಾಸಕರು ದೂರನ್ನು ಕೊಟ್ಟಿದ್ದಾರೆ. ಕಠಿಣ ಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೊಟ್ಟಿರುವಂತಹ ದೂರು ಇದು. ಸಿಎಂ ಸರ್ಕಾರಿ ನಿವಾಸದಲ್ಲಿ ಸಚಿವರು ಶಾಸಕರು ದೂರನ್ನು ಕೊಟ್ಟಿದ್ದಾರೆ. ಮುನಿರತ್ನ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅನ್ನುವಂಥ ಮನವಿ ಪತ್ರ ಇದು. ಬಿಜೆಪಿ ಶಾಸಕ ಮುನಿರತ್ನ ಜಾತಿ ನಿಂದನೆಯನ್ನ ಮಾಡಿದ್ದಾರೆ. ಶಾಸಕ ಸ್ಥಾನ ಅನ್ನೋದು ಬಹುದೊಡ್ಡ ಸ್ಥಾನ. ಜನರ ಪ್ರತಿನಿಧಿಯ ಸ್ಥಾನದಲ್ಲಿ ಶಾಸಕನಾದವನಿಗೆ ಪ್ರತಿಯೊಂದು ಸಮುದಾಯವೂ ಕೂಡ ಒಂದೇ ಆಗಿರಬೇಕು. ಅಲ್ಲಿ ನಿಂದನೆಗಳು ಸಲ್ಲದು, ಶೋಷಣೆ ಸಲ್ಲದು. ಇವತ್ತು ಆ ಆಡಿಯೋದಲ್ಲಿ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ಶೋಷಣೆ ಅನ್ನೋದಾಗಿದೆ. ಇದನ್ನು ನಾವು ಒಪ್ಪೋದಿಲ್ಲ. ಹಾಗಾಗಿ ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಲ್ಲಿಸಿರುವಂತಹ ಮನವಿ ಪತ್ರ ಅದು. ಮತ್ತು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಒಕ್ಕಲಿಗ ಸಮುದಾಯದ ಸಚಿವರು ಶಾಸಕರು ಆಗ್ರಹಿಸಿದ್ದಾರೆ. ಇನ್ನು ಮುನಿರತ್ನ ರಿಪ್ಲೈ ಅಂತ ನಾವು ನೋಡೋದಾದರೆ, ಇದೆಲ್ಲ ರಾಜಕೀಯ ಷಡ್ಯಂತ್ರ, ಆ ರಾಜಕೀಯ ಷಡ್ಯಂತ್ರಕ್ಕೆ ನಾನು ಬಲಿಯಾಗಿದ್ದೀನಿ ಅಂತ ಹೇಳಿದ್ದಾರೆ. ರೈಟ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾರೆ. ರಾಜಪ್ಪ, ಮುನಿರತ್ನ ವಿರುದ್ಧ ದೂರನ್ನು ಒಕ್ಕಲಿಗ ಸಮುದಾಯದ ಸಚಿವರು ಶಾಸಕರು ನೀಡಿದ್ದಾರೆ. ಯಾರೆಲ್ಲ ಬಂದಿದ್ರು, ಯಾವ ಸಂದರ್ಭದಲ್ಲಿ ಬಂದಿದ್ರು, ಅವರ ಕಂಪ್ಲೇಂಟ್ನಲ್ಲಿ ಏನು ಪ್ರಮುಖ ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿವಾಸಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕರು ಸಚಿವರಂತ ಚಲುವಸ್ವಾಮಿ ಮತ್ತು ಎಂಸಿ ಸುಧಾಕರ್ ನೇತೃತ್ವದಲ್ಲಿ ಒಕ್ಕಲಿಗ ಶಾಸಕರು ಭೇಟಿ ನೀಡಿ ಅವರು ಮುಖ್ಯಮಂತ್ರಿಗೆ ಮನವಿಯನ್ನ ಕೊಟ್ಟಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಏನು ಮುನಿರತ್ನ ಪ್ರಕರಣದಲ್ಲಿ ಸಮಗ್ರವಾಗಿ ತನಿಖೆ ಆಗಬೇಕು. ಈ ಹಿಂದೆ ಕೇವಲ ಇದೊಂದೇ ಪ್ರಕರಣ ಅಲ್ಲ, ಹಿಂದೆನೂ ಸಹ ಸಾಕಷ್ಟು ಜನ ಗುತ್ತಿಗೆದಾರರಿಗೆ ಮುನಿರತ್ನ ಕಿರುಕುಳ ಕೊಟ್ಟುವಂತ ಆರೋಪ ಇದೆ. ಅದನ್ನು ಸಹ ನೀವು ಪ್ರಮುಖವಾಗಿ ಸೇರ್ಪಡೆ ಮಾಡಬೇಕು ಅಂತ ಅನ್ನೋದು ಒಂದು. ಎರಡನೇದಾಗಿ ಹಿಂದೆ ಏನು ರಾಜರಾಜೇಶ್ವರ ನಗರದಲ್ಲಿ ನಗರದಲ್ಲಿ ಸಾಕಷ್ಟು ಅವ್ಯವಹಾರ ಆಗಿದೆ ಅಂತ ಹೇಳ್ಬಿಟ್ಟು ಹಿಂದೆ ಡಿ.ಕೆ. ಸುರೇಶ್ ಅವರು ಸಂಸದರಾಗಿದ್ದ ಡಿ.ಕೆ. ಸುರೇಶ್ ಅವರು ಲೋಕಾಯುಕ್ತಕ್ಕೆ ದೂರನ್ನು ದಾಖಲಿಸಿದ್ರು. ಆ ಪ್ರಕರಣವನ್ನು ಸಹ ಈ ಪ್ರಕರಣದ ಜೊತೆ ತನಿಖೆ ನಡೆಸಬೇಕು ಅನ್ನೋದು. ಮತ್ತೆ ಅದರ ಜೊತೆಗೆ ಹಿಂದೆ ಕಾರ್ಪೊರೇಟ್ ಆಗಿದ್ದಂತ 3 ಜನ ಕಾರ್ಪೊರೇಟ್ಗಳು, ಮಾಜಿ ಕಾರ್ಪೊರೇಟ್ಗಳು ಮುನಿರತ್ನ ವಿರುದ್ಧವಾಗಿ ಹಿಂದೆ ಮಹಿಳಾ ದೌರ್ಜನ್ಯ ಮೇಲೆ ಮತ್ತು ಅವರ ಕೆಲಸ ಕಾರ್ಯಗಳ ನಿರ್ವಹಣೆ ಮಾಡ್ಲಿಕ್ಕೆ ಅಡ್ಡಿ ಮಾಡ್ತಾರೆ ಅಂತ ಒಂದು ದೂರನ್ನ ಕೊಟ್ಟಿದ್ದು. ಆ ಒಂದು ಪ್ರಕರಣಗಳನ್ನು ಸಹ ಈ ಎಲ್ಲ ಒಟ್ಟಾರೆ ಈ ಒಂದು ಪ್ರಕರಣದಲ್ಲಿ ಮುನಿರತ್ನ ಪ್ರಕರಣದಲ್ಲಿ ಸಮಗ್ರವಾಗಿ ತೆಗೆದುಕೊಂಡು ಅವ್ರ ವಿರುದ್ಧ ಪ್ರಕರಣ ದಾಖಲಿಸಿ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ. ಜೊತೆಗೆ ಏನು ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಪ್ರಕರಣದಲ್ಲಿ ದಲಿತ ಸಮುದಾಯಗಳು ನೀಡಿರುವಂತ ದೂರೇನಿದೆ, ಆ ದೂರು ಇರ್ಬೋದು ಮತ್ತು ಈ ಎಲ್ಲಾ ದೂರುಗಳನ್ನ ಒಟ್ಟಾಗಿ ತೆಗೆದುಕೊಂಡೋಗಿ ವಿಶೇಷ ತನಿಖಾ ದಳದ ಮೂಲಕ ತನಿಖೆ ನಡೆಸಬೇಕು ಅನ್ನೋ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಮತ್ತೆ ಎರಡನೇದಾಗಿ ಈಗೇನು ಎಫ್ಎಸ್ಎಲ್ ರಿಪೋರ್ಟ್ಗೆ ಅವರ ಆಡಿಯೋವನ್ನು ಕಳಿಸ್ಕೊಟ್ಟಿದ್ದಾರೆ. ಆ ಆಡಿಯೋಲ್ ಬರುವಂತ ವರದಿಯನ್ನ ಆಧಾರವಾಗಿ ಇಟ್ಕೊಂಡು ಮುಂದಿನ ಕಾನೂನು ಕ್ರಮ ಕೈಗೊಳ್ಳಿಕ್ಕೆ ಮತ್ತು ವಿಶೇಷ ಏನು PPP ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ನೇಮಕಾತಿ ಮಾಡಿ ಈ ಒಂದು ಪ್ರಕರಣದಲ್ಲಿ ಅವ್ರಿಗೆ ಶಿಕ್ಷೆ ಆಗೋ ಮಟ್ಟಿಗೆ ಮಾಡಬೇಕು ಅಂತ ಬಗ್ಗೆನೂ ಸಹ ಎಲ್ಲಾ ಶಾಸಕರುಗಳು ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿಗಳು ಸಹ ನಾಳಿನ ಒಂದು ಕೋರ್ಟ್ನ ಏನು ಜನಪ್ರತಿನಿಧಿ ಕೋರ್ಟ್ ಮುಂದೆ 2 ದಿನಗಳ ಬಂಧನದ ನಂತರ ಅವ್ರು ಏನು ಪ್ರೊಡ್ಯೂಸ್ ಮಾಡ್ತಾರೆ, ಅದಾದ ನಂತರ ಮುಂದೇನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಬಗ್ಗೆ ಕಾನೂನು ತಜ್ಞ ಅಭಿಪ್ರಾಯ ಪಡೆದು ಮುಂದಿನ ಕ್ರಮವನ್ನು ಜರುಗಿಸಬೇಕೇನು ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈ ಸಂದರ್ಭದಲ್ಲಿ ಶಾಸಕರಿಗೆ ಭರವಸೆ ಕೊಟ್ಟಿದ್ದಾರೆ. ಹೀಗಾಗಿ ಇಂದು ಏನು ಎಲ್ಲಾ ಶಾಸಕರು, ಒಕ್ಕಲಿಗ ಸಮುದಾಯ ಶಾಸಕರು ಕೊಟ್ಟುವಂತ ಭರವಸೆ ಮತ್ತು ಅಲ್ಲಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ದಲಿತ ಸಮುದಾಯಗಳು ಪ್ರತಿಭಟನೆ ನಡೆಸುವ ಮೂಲಕ ಅಲ್ಲಲ್ಲಿ ಸ್ಥಳೀಯ ಮಟ್ಟದಲ್ಲೂ ಸಹ ಈ ಒಂದು ಜಾತಿ ನಿಂದನೆ ಪ್ರಕರಣವನ್ನ ದೂರನ್ನ ದಾಖಲಿಸುವಂತ ಒಂದು ಕೆಲಸ ಮಾಡಿದ್ದಾರೆ. ಹೀಗಾಗಿ ಅವೆಲ್ಲವನ್ನ ಸಮಗ್ರವಾಗಿ ಒಂದು ಪ್ರಕರಣದಲ್ಲಿ ತಂದು ಅದನ್ನ ಪ್ರಕರಣದಲ್ಲಿ ವಿಚಾರಣೆ ನಡೆಸಲಿಕ್ಕಾಗತ್ತಾ ಅಥವಾ ಪ್ರತ್ಯೇಕ ಪ್ರಕರಣಗಳಿಗೆ ಪರಿಗಣಿಸಬೇಕನ್ನೋ ಬಗ್ಗೆನೂ ಸಹ ಕಾನೂನು ತಜ್ಞ ಅಭಿಪ್ರಾಯ ಪಡೆದು ಕ್ರಮ ಕೈಗೊಳ್ಳಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು ಬಿಜೆಪಿಗೂ ಸಹ ಈ ಸಂದರ್ಭದಲ್ಲಿ ಸಚಿವ ಚಲುವರಾಯಸ್ವಾಮಿ ಇರ್ಬೋದು ಅಥವಾ ಸಚಿವ ಸುಧಾಕರ್ ಇರ್ಬೋದು, ಅವರು ಸಹ ಒತ್ತಾಯ ಮಾಡಿದ್ದಾರೆ. ಮುನಿರತ್ನ ಅವರು ತಕ್ಷಣದಲ್ಲಿ ಪಕ್ಷದಿಂದ ಅವ್ರನ್ನ ವಜಾಗೊಳಿಸಿ ಅವರ ಶಾಸಕ ಸ್ಥಾನದಿಂದ ಅವ್ರನ್ನ ಅಮಾನತು ಮಾಡಬೇಕು ಅಂತ ಅನ್ನೋದಿರ್ಬೋದು ಮತ್ತು ಪಕ್ಷದಿಂದ ಅವ್ರನ್ನ ಪ್ರಾಥಮಿಕ ಸದಸ್ಯರಿಂದ ಉಚ್ಚಾಟನೆ ಮಾಡಿ ಅಂತ ಡಿಮ್ಯಾಂಡ್ ಅನ್ನು ಸಹ ಇಟ್ಟಿದ್ದಾರೆ. ಈ ಹಿಂದೆನೂ ಸಹ ಅವರ ವೋಟರ್ ID ಪ್ರಕರಣ ಇರ್ಬೋದು ಅಥವಾ ರಾಜರಾಜೇಶ್ವರ ನಗರದಲ್ಲಿ ಆದಂತಹ ಕಾಮಗಾರಿ ಸಂಬಂಧಪಟ್ಟಂತೆ BBMP ಕಚೇರಿಗೆ ಬೆಂಕಿ ಹಚ್ಚಿದ ಪ್ರಕರಣವೂ ಸಹ ಮುಚ್ಚಿ ಹಾಕಿದ್ದಾರೆ. ಹಾಗಾಗಿ ಇವೆಲ್ಲ ಪ್ರಕರಣಗಳನ್ನ ರೀಓಪನ್ ಮಾಡುವ ಮೂಲಕ ಮುನಿರತ್ನ ಮಾಡಿರುವಂತಹ ಸಾಕಷ್ಟು ಅವ್ಯವಹಾರಗಳನ್ನು ಸಹ ಸಮಗ್ರವಾಗಿ ತನಿಖೆ ನಡೆಸಿ ಆತನಿಗೆ ಶಿಕ್ಷಣ ಕೊಡಬೇಕು ಅನ್ನೋ ಡಿಮ್ಯಾಂಡ್ ಅನ್ನ ಎಲ್ಲಾ ನಾಯಕರುಗಳು ಮುಖ್ಯಮಂತ್ರಿಗೆ ಒತ್ತಾಯ ಮಾಡಿದ್ದಾರೆ. ದೇವೇಶ್ರೀ, ರಾಜಪ್ಪ, ಈಗ ಮುನಿರತ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ
ಬಿಜೆಪಿ ನಾಯಕರು ಏನಾದ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ, ಸಮರ್ಥಿಸ್ಕೊಳ್ಳೋ ಕೆಲಸನ ಅಥವಾ ರಾಜಕೀಯ ಷಡ್ಯಂತ್ರನ ಈ ಥರದ್ದೇನಾದರೂ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರಾ? ದಿವೇಶ್, ಈಗಾಗಲೇ ಆರ್ ಅಶೋಕ್ ಇರ್ಬೋದು, ಸಿಟಿ ರವಿ ಇರ್ಬೋದು, ಮತ್ತೆ ಅಶ್ವಥ್ ನಾರಾಯಣ ಇರ್ಬೋದು, ಈಗಾಗಲೇ ಅವ್ರು ಹೇಳಿಕೆನ ಕೊಟ್ಟಿದ್ದಾರೆ. ಆ ಪರಶುರಾಮ್ ಪ್ರಕರಣದಲ್ಲಿ ಏನು ಕಲಬುರಗಿ ಯಾದಗಿರಿ ಪ್ರಕರಣದಲ್ಲಿ ಆ ಒಂದು ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡ ಸಂದರ್ಭದಲ್ಲಿ ಅಥವಾ ಏನು ಅವರ ಮೃತಪಟ್ಟ ನಂತರ ಅಲ್ಲಿನ ಶಾಸಕರ ಮೇಲೆ ಆರೋಪ ಬಂದಿತ್ತು. ಆ ಸಂದರ್ಭದಲ್ಲಿ ಆ ಶಾಸಕರನ್ನ ಬಂಧಿಸಿರಲಿಲ್ಲ. ಬೆಂಗಳೂರು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಡಿದಂತ ಪ್ರಕರಣದಲ್ಲಿ FSL ರಿಪೋರ್ಟ್ ಬರೋ ತನಕನೂ ಸಹ ಆರೋಪಿಯನ್ನು ಬಂಧಿಸುವಂತ ಒಂದು ಕೆಲಸವನ್ನು ಮಾಡಿಲ್ಲ. ಆದ್ರೆ ಇಲ್ಲಿ ಇನ್ನೂ ಸಹ ಆಡಿಯೋ ಪ್ರಕರಣ ಪ್ರೂವ್ ಆಗಿಲ್ಲ, ಆಗ್ಲೇನೆ ಅವ್ರ ಹೇಳಿಕೆ ಅವ್ರನ್ನ ಬಂಧಿಸುವ ಮೂಲಕ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಮತ್ತು ರಾಜಕೀಯ ದ್ವೇಷಕ್ಕೋಸ್ಕರ ಮುನಿರತ್ನವನ್ನ ಬಂಧಿಸಿದ್ದಾರೆ ಅಂತ ಅನ್ನೋದನ್ನ ಆರ್ ಅಶೋಕ್ ಅದಿರ್ತಿ, ಸಿಟಿ ರವಿ ಸೇರಿದಂತೆ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಅದಕ್ಕೂ ಸಹ ಕಾಂಗ್ರೆಸ್ ನಾಯಕರು ತಿರುಗೇಟನ್ನು ಕೊಟ್ಟಿದ್ದಾರೆ. ಎಲ್ಲದೂ ಸಹ ಕಾನೂನು ವ್ಯಾಪ್ತಿನಲ್ಲಿದೆ. ಕೋರ್ಟ್ ಮತ್ತು ಕಾನೂನುಗಳು ಇದಕ್ಕೆ ಸರಿಯಾದಂತ ವ್ಯಾಖ್ಯಾನ ಮಾಡ್ತವೆ. ಒಂದ್ ವೇಳೆ ಸರ್ಕಾರ ಮಾಡೋದು ತಪ್ಪು ಅಂತಂದ್ರೆ ಕೋರ್ಟ್ನವರು ಅದಕ್ಕೆ ತೀರ್ಮಾನವನ್ನು ಕೈಗೊಳ್ತಾರೆ. ಸರ್ಕಾರ ಮಾಡೋದು ತಪ್ಪಲ್ಲ ಅಂತಂದ್ರೆ ಕೋರ್ಟ್ ನಿಂದ ಫರ್ದರ್ ಅವರು ಬೇಲನ್ನ ತೆಗೆದುಕೊಳ್ಳಕ್ಕೆ ಎಲ್ಲಾ ಅವಕಾಶಗಳು ಸಹ ಇದೆ. ಹೀಗಾಗಿ ಕಾನೂನು ಮೂಲಕ ಹೋರಾಟ ಮಾಡಿ ಅವರು ಗೆದ್ದು ಬರಲಿ, ಒಂದ್ ವೇಳೆ ಅವರು ಸ್ವಚ್ಛಾರಿತವಂತರ ಆಗಿದ್ರೆ ಅನ್ನೋ ಆರೋಪನ ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ. ಹೀಗಾಗಿ ಇದು ರಾಜಕೀಯ ಹೇಳಿಕೆ ಏನೇ ಆದ್ರೂ ಸಹ ಕಾನೂನಾತ್ಮಕವಾಗಿ ಏನ್ ತೀರ್ಮಾನ ಆಗುತ್ತೆ ಮತ್ತು FSL ರಿಪೋರ್ಟ್ ಏನಿದೆ ಅದು ಮುನಿರತ್ನವರ ರಾಜಕೀಯ ಭವಿಷ್ಯ ಮತ್ತು ಅವರ ಈ ಎಲ್ಲಾ ಒಂದು ಆರೋಪಗಳಿಗೆ ಉತ್ತರ ಕೊಡುವಂತ ಒಂದು ಸಾಧ್ಯತೆ ಹೆಚ್ಚಿದೆ. ದಿವೇಶ್, ಥ್ಯಾಂಕ್ ಯು ಮಾಹಿತಿಗಾಗಿ ರಾಜಪ್ಪ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.